स्वागत है आपका बी न्यूज नेशन में। मैं हूं आबिद हुसैन शेख। बेंगलुरु से हज के लिए पहली फ्लाइट को रवाना किया सीएम बसवराज बोम्मई ने लब्बैक अल्लाहुम्मा लब्बैक की सदाओं के साथ हज के लिए रियासत के सदर मकाम बेंगलुरु से पहला हाजियों का काफिला रवाना हुआ। बेंगलुरु के हज भवन में रियासत हज कमेटी, सियासी समाजी रहनुमा, खादिमुल हुज्जाज की मौजूदगी में मौलाना मकसूद इमरान रशादी की दुआओं के साथ मुक़द्दस सफ़र के इन मुसाफिरों को हज के दौरान देश और दुनिया में अमन, सलामती और भाईचारे के रिश्तों को मजबूत करने की गुजारिश करते हुए रियासत कर्नाटका के वज़ीर आला बसवराज बोम्मई ने हिंदू मुस्लिम भाइयों को सलाम करके अपने भाषण की शुरुआत की। ಯಾರಿಗೆ ಒಳ್ಳೆಯ ನಸೀಬಿರ್ತದೆ ಅವರಿಗೆ ಹಜ್ ಪ್ರಾಪ್ತಿ ಆಗ್ತದೆ. ಯಾರು ಬದುಕಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡಿರ್ತಾರೆ ಅವರು ಹಜ್ಜಿಗೆ ಹೋಗೋದಕ್ಕೆ ಅರ್ಹತೆ ಸಿಗ್ತದೆ. ಬಹಳಷ್ಟು ಜನ ಹಜ್ಜಿಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದರೆ ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಇಲ್ಲ. ಅದು ನಸೀಬ್ನಲ್ಲಿದ್ದರೆ ಸಿಗ್ತದೆ. ಆದ್ದರಿಂದ ಒಳ್ಳೆಯ ಕರ್ಮವನ್ನು, ಒಳ್ಳೆಯ ಕೆಲಸವನ್ನು, ಒಳ್ಳೆಯ ವಿಚಾರವನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಹಜ್ ಸಿಗ್ತದೆ. ಹಜ್ ಸಿಗ್ತದೆ ಅಂತಂದರೆ ಭಾಳ ನೀವೆಲ್ಲ ಪುಣ್ಯವಂತರು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ದರಿಂದ ಹಜ್ಗೆ ಹೋಗುವ ಎಲ್ಲ ಯಾತ್ರಿಗಳಿಗೆ ನಾನು ಅತ್ಯಂತ ಹೃದಯದ ಅಂತರಾಳದಿಂದ ಶುಭಾಶಯಗಳನ್ನು ಕರ್ನಾಟಕದ ಸರ್ಕಾರದ ಪರವಾಗಿ ತಮಗೆ ಮಾಡ್ತೀನಿ. ತಮ್ಮ ಪ್ರಯಾಣ ಸುಖಕರಾಗಲಿ. ಅಲ್ಲ ಹಜ್ಜದ ಸಂದರ್ಭದಲ್ಲಿ ಮಕ್ಕಾಮದಿಂದ ಎಲ್ಲ ದೇವರ ದರ್ಶನ ಉತ್ತಮ ರೀತಿಯಲ್ಲಾಗಲಿ, ನಿಮ್ಮ ಮನೋಕಾಮನೆ ಪೂರ್ತಿಯಾಗಲಿ. ತಮ್ಮ ಪ್ರಾರ್ಥನೆ, ತಮ್ಮ ದುವಾ ದೇವರಿಗೆ ಅಲ್ಲಾಗೆ ಮುಟ್ಟಿ ತಮಗೆಲ್ಲರಿಗೂ ಕೂಡ ಇವತ್ತು ತಮಗಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ, ಇಡೀ ನಾಡಿಗೆ ಮತ್ತು ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತಂದು ನಾನು ಹಾರೈಸ್ತೇನೆ. ಒಂದು ಹಜ್ಜಿಗೆ ಹೋಗುವಂಥದ್ದು, ಒಂದು ಹಜ್ಜಿಗೆ ಹೋದ ಮೇಲೆ ಬಂದ ಮೇಲೆ ನೀವು ಹಾಜಿ ಆಗ್ತೀರಿ. ಹಾಜಿ ಆದಮೇಲೆ ಭಾಳ ಕಟ್ಟುನಿಟ್ಟಿನ ಬದುಕನ್ನು ನೀವು ನಡೆಸಬೇಕು. ಹಿಂದೆ ಮಾಡ್ದಂಗೆ ಆಗೋದಿಲ್ಲ. ಒಮ್ಮೆ ಹಜ್ಜಿಗೆ ಹೋಗಿ ಬಂದ ಮೇಲೆ ಅತ್ಯಂತ ಶುದ್ಧವಾದಂಥ ಒಂದು ಜೀವನವನ್ನು ನಡೆಸಬೇಕಾಗುತ್ತೆ. ಅಂದರೆ ನೀವು ಹಜ್ಜಿಗೆ ಹೋಗಿದ್ದು ಸಾರ್ಥಕತೆ ಆಗ್ತದೆ. ಇಲ್ಲದೇ ಇದ್ರೆ ಅದು ಸಾರ್ಥಕತೆ ಆಗಲ್ಲ. ಹೀಗಾಗಿ ತಮ್ಮ ಒಂದು ಏನು ಒಂದು ದುವಾ ಇದೆ, ಅದು ಪೂರ್ಣ ಪ್ರಾಪ್ತಿ ಆಗಬೇಕಾದ್ರೆ ಹಜ್ಜಿಗೆ ಹೋಗಿ ಬಂದಮೇಲೆ ಅಷ್ಟೇ ಒಳ್ಳೆತನದಿಂದ ನಿಮ್ಮ ಬದುಕನ್ನು ನಡೆಸುವಂಥದ್ದು ಅಷ್ಟೇ ಅವಶ್ಯಕತೆ ಇದೆ. ಇದರ ಅರ್ಥ ಏನು ಅಂತಂದರೆ, ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮಗಳು ಮಾನವೀಯತೆಯನ್ನ ಹೇಳ್ತದೆ, ಮನುಷ್ಯತ್ವವನ್ನು ಹೇಳ್ತದೆ. ನಾವೆಲ್ಲರೂ ಮನುಷ್ಯರಾಗಿ ಹುಡ್ತೇವೆ. ಬಹಳಷ್ಟು ಜನ ಮನುಷ್ಯರಾಗಿ ನಾವು ಈ ಜಗತ್ತನ್ನು ಹುಡ್ತೇವೆ. ಕೆಲವರು ಮಾನವರಾಗಿ ಜಗತ್ತನ್ನು, ಕೆಲವರು ದೇವ ಮಾನವರಾಗಿ. ಹೀಗಾಗಿ ಬದುಕಿನಲ್ಲಿ ನಾವೇನಾದರೂ ಕೂಡ ಪ್ರಾಪ್ತಿ ಮಾಡಬೇಕಾದ್ರೆ ನಮ್ಮ ಒಳ್ಳೆಯ ಗುಣಗಳು ಮತ್ತು ಒಳ್ಳೆಯ ಆಚಾರ ವಿಚಾರಗಳಿಂದ ಸಾಧ್ಯ. ಎಲ್ಲಿ ಒಳ್ಳೆತನ ಇದೆ ಅಲ್ಲಿ ಭಗವಂತ ಇದ್ದಾನೆ, ಅಲ್ಲ ಇದ್ದಾನೆ, ಎಲ್ಲರೂ ಕೂಡ ಇದ್ದಾರೆ. ಮತ್ತು ಎಲ್ಲ ಧರ್ಮಗಳು ಪಾಲನೆ ಮಾಡೋದ್ರಿಂದ ಮಾನವೀಯತೆಯನ್ನ ನಾವು ಅಳವಡಿಸ್ಕೊಳ್ತೇವೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಇರ್ತದೆ. ಆದರೆ ಯಾವುದು ಅಂತಿಮವಾಗಿ ಜಯಶಾಲಿ ಆಗ್ತದೆ, ನಮ್ಮ ಒಳಗಡೆ ಇರುವಂಥದ್ದು ಒಳ್ಳೆತನ ಆಗುತ್ತೋ ಕೆಟ್ಟತನ ಆಗುತ್ತೋ ಅನ್ನುವಂಥದ್ದು ನಮ್ಮ ಇಚ್ಛಾಶಕ್ತಿ ಮೇಲೆ ಇದೆ. ಹೀಗಾಗಿ ನಾವು ಧರ್ಮವನ್ನು ಮಾನವೀಯತೆಯ ಆಧಾರದ ಮೇಲೆ ಮಾಡಿದಾಗ ಅದು ಇನ್ಸಾನಿಯತ್ ರೂಪದಲ್ಲಿ ಹೊರಗಡೆ ಬಂದಾಗ ಇಡೀ ಜಗತ್ತು ಭಗವಂತನಿಗೆ, ಅಲ್ಲಾ ತಾಲಾಗೆ, ಜೀಸಸ್ ಕ್ರೈಸ್ಟ್ಗೆ ಅತ್ಯಂತ ಪ್ರಿಯವಾಗ್ತದೆ. ಈ ಜಗತ್ತನ್ನು ಪವಿತ್ರತೆ, ಈ ಜಗತ್ತನ್ನು ಭಗವಂತನಿಗೆ ಪ್ರೀತಿ ಆಗುವಂತೆ ಬದುಕನ್ನು
ನಾವು ಬದುಕಬೇಕು. ಇದೇ ಎಲ್ಲ ಧರ್ಮ ಗ್ರಂಥಗಳ ಸಾರ ಇದೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಗೌರವಿಸಬೇಕು, ಪ್ರೀತಿಸಬೇಕು ಅಂದಾಗ ಮಾತ್ರ ಅದು ಸಾಧ್ಯ ಇದೆ. ಅದರ ಅವಶ್ಯಕತೆ ಎಲ್ಲ ಇದೆ. ಮತ್ತು ಯಾವ ನಾಡಿನಲ್ಲಿ ನಾವು ಹುಟ್ಟಿರ್ತೀವೋ, ಯಾವ ಮಣ್ಣಿನಲ್ಲಿ ಹುಟ್ಟಿರ್ತೀವೋ, ಆ ದೇಶದ ಒಂದು ಪ್ರೀತಿ, ಆ ದೇಶದ ಮೇಲೆ ಭಕ್ತಿ ಇರುವಂಥದ್ದು ಬಹಳ ಮುಖ್ಯ. ಆ ದೇಶದ ಮೇಲೆ ಭಕ್ತಿ ಇದ್ದಾಗ ಮಾತ್ರ ಆ ಭೂಮಿ ತಾಯಿ, ಆ ನಿಸರ್ಗ ನಮಗೆ ಸಹಾಯವನ್ನು ಮಾಡ್ತದೆ. ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಮಾತುಗಳು ಎಲ್ಲ ಧರ್ಮಗ್ರಂಥಗಳಿದೆ. ನಾನೇನು ಹೇಳ್ತೀನಿ ಅಷ್ಟೇ ಹೇಳ್ತಾ ಇಲ್ಲ, ಅದರ ಪರಿಪಾಲನೆ ಮಾಡಬೇಕು. ಹಜ್ಜಿಗೆ ಹೋಗೋಕ್ಕಿಂತ ಮುಂಚೆ ಮನಸ್ಸು ಶುದ್ಧ ಆಗಿರ್ತದೆ. ಹಜ್ಜಿನಲ್ಲಿ ಮನಸ್ಸು ಪರಿಶುದ್ಧಿ ಆಗ್ತದೆ. ವಾಪಸ್ ಬರುವಾಗ ಅದೇ ಪರಿಶುದ್ಧತೆಯಿಂದ ನಾವು ಬರಬೇಕು ಅಂತ ಪ್ರಾರ್ಥನೆ ಮಾಡಿ, ಯಾರ್ಯಾರು ಹಜ್ಜಿಗೆ ಹೋಗ್ತೀರಿ ಅವರೆಲ್ಲರೂ ಕೂಡ ದೇವರಲ್ಲಿ ನಮ್ಮ ನಾಡಿಗೆ ಒಳ್ಳೆಯದಾಗಲಿ, ನಮ್ಮ ನಾಡು ಸುಭಿಕ್ಷವಾಗಲಿ, ನಮ್ಮ ನಾಡು ಅಭಿವೃದ್ಧಿಶೀಲವಾಗಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತಂದು ನಾವು ಅಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ದುಆನ ಮಾಡಿ ಬರಬೇಕು ಅಂತಂದು ಕಳಕಳಿ ವಿನಂತಿಯನ್ನು ಮಾಡಿ ತಮಗೆಲ್ಲರೂ ಮತ್ತೊಮ್ಮೆ ಅತ್ಯಂತ ಪಾವಿತ್ರದ ಶುಭಾಶಯಗಳನ್ನು ಹೇಳಿ, ಮತ್ತು ಕರ್ನಾಟಕ ಸರ್ಕಾರ ಈ ಹಜ್ಜಿಗೆ ಏನೆಲ್ಲವನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇದೆ ಅದು ಮಾಡಿದೆ. ತಾವೇ ಹೇಳಿದ್ರಿ, ಸದಾನಂದ ಗೌಡರ ಕಾಲದಲ್ಲಿ ಈ ಹಜ್ ಭವನಿಗೆ 40 ಕೋಟಿ ಕೊಟ್ಟರು. ಮುಂದೆ ರೋಷನ್ ಬೇಗ್ ಅವರು ಮಂತ್ರಿ ಇದ್ದಾಗ ಅದನ್ನು ಪೂರ್ಣ ಮಾಡಿ ಇನ್ನೊಂದು 40 ಕೋಟಿ ಖರ್ಚು ಮಾಡಿದ್ದಾರೆ. ಇಡೀ ಭಾರತ ದೇಶದಲ್ಲಿಯೇ ಅತ್ಯುತ್ತಮವಾದಂತಹ ಹಜ್ ಭವನ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ ಅಂತ ನಮಗೆಲ್ಲರೂ ಕೂಡ ಹೆಮ್ಮೆ ಇದೆ. ಇದಕ್ಕೆ ಇನ್ನಷ್ಟು ಏನಾದರೂ ಬೇಕು, ಆಡಿಟೋರಿಯಂ ಇನ್ನೊಂದಕ್ಕೆಲ್ಲ ಬೇಕು ಅಂತ ಹೇಳಿದರೆ ನಮ್ಮ ಸರ್ಕಾರ ಖಂಡಿತವಾಗೂ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡ್ತೇವೆ. ಅದೇ ರೀತಿ ಆಲ್ ಇಂಡಿಯಾ ಹಜ್ ಕಮಿಟಿಗೂ ಕೂಡ ಸಹಾಯವನ್ನು ಮಾಡಲಿ ಅಂತ ಕೇಳಿಕೊಂಡು ನಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. और खबरों के लिए देखते रहिए बी न्यूज़ नेशन। क्या आपको कहीं जाना है? अगर नहीं है कोई सवारी, बिगोस है ना। अब बिगोज ऐप से कीजिए बुकिंग, टैक्सी हो या ऑटो, 5 मिनट में आपके घर तक।